ನಮ್ಮ ವಶದಲ್ಲೇ ಇದ್ದುಕೊಂಡು ಪ್ರಜೆಗಳನ್ನು ಬೇರೆ ಕಡೆಯಿಂದ ಇನ್ನೊಬ್ಬರು ತೊಂದರೆ ಮಾಡಿದಾಗ ನಾವು ಅವರಿಗೆ ತೊಂದರೆಗೆ ಪ್ರತಿಕ್ರಿಯಿಸಿ ನಿಮ್ಮ ತೊಂದರೆಗೆ ನಾವು ನಿಮ್ಮ ಬೆನ್ನ ಹಿಂದೆ ಇದ್ದೇವೆ, ಬೇರೆ ಯಾರೇ ತೊಂದರೆ ಕೊಟ್ಟರು ನಾವು ನಿಮಗೆ ರಕ್ಷಣೆ ಕೊಡ್ತೇವೆ. ನೀವು ಇಸ್ರೇಲಿನ ದೇಶದಲ್ಲಿ ಗಮನಿಸಿದರೆ ಅಲ್ಲಿಯ ಪ್ರಜೆಗೆ ಒಬ್ಬರಿಗೆ ಏನಾದರೂ ತೊಂದರೆ ಆದರೆ ಅದೇ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದರೆ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಪೇಪರಲ್ಲಿ ಬರೋದಿಲ್ಲ, ಎಂಥದೂ ಆಗೋದಿಲ್ಲ. ಅವರ ಬೇಹುಗಾರಿಕಾ ಸಂಸ್ಥೆ ತಕ್ಷಣ ಇದು ಯಾವ ಕಡೆಯಿಂದ ಯಾರಿಂದಾಗಿ ಹೀಗೆ ಅನ್ಯಾಯ ನಡೆಯಿತೋ ಆ ಪ್ರದೇಶದ, ಆ ರಾಜ್ಯದ ಅಥವಾ ಆ ದೇಶದ ಒಂದಿಷ್ಟು ಇಂಥದ್ದೇ ಉಗ್ರ ಕೆಲಸಗಳನ್ನು ಮಾಡಿಕೊಂಡು ತಪ್ಪು ಕೆಲಸಗಳನ್ನು ಮಾಡಿಕೊಂಡಿದ್ದವರ 50 ತಲೆಗಳು ಉರುಳಿ ಹೋಗುತ್ತೆ. ಆಗ ಜನಗಳಿಗೊಂದೇನು ವಿಶ್ವಾಸ ಬರುತ್ತೆ ಅಂದರೆ ತಮ್ಮ ದೇಶದ ಮೇಲೆ ನಮಗೆ ತೊಂದರೆ ಆಗುವುದಕ್ಕೆ ಈ ದೇಶ ಒಂಚೂರು ಬಿಡುವುದಿಲ್ಲ, ಯಾವಾಗಲೂ ನಮ್ಮ ಜೊತೆಗೆ ಸಹಕಾರಕ್ಕಿರ್ತಾರೆ. ಈಗ ನೀವು ನಡೀತಾ ಇರುವ ಗಲಾಟೆಗಳನ್ನು ಸುಮ್ಮನೆ ಒಂದು ಗಮನಿಸಿ. ಒಂದು ಪುಟ್ಟ ದೇಶ, ಸುತ್ತ ಮುಕ್ಕಿ ತಿನ್ನಬೇಕು ಅಂತ ಕಾಯ್ತಾ ಇರುವ ರಣಹದ್ದುಗಳು, ಆದರೂ ಒಂದು 90 ಲಕ್ಷ ಜನಸಂಖ್ಯೆ ಇರುವಂತಹ ಆ ದೇಶಕ್ಕೆ ಎಷ್ಟು ಬಲ ಅಂದರೆ, ಅವರಿಗೆ ಅಷ್ಟು ಬಲ ಹೇಗೆ ಅಂದರೆ ಅಲ್ಲಿರುವ ಅಷ್ಟೂ ಜನರು ದೇಶಭಕ್ತರು, ಅಷ್ಟೂ ಜನರು ತಮ್ಮ ರಾಷ್ಟ್ರಕ್ಕೋಸ್ಕರ ಪ್ರಾಣ ನೀಡಲಿಕ್ಕೆ ಸಿದ್ಧ ಇರುವವರು, ಅಷ್ಟೂ ಜನ ದೇಶದ ಬಗ್ಗೆ ಚೆನ್ನಾಗಿ ತಿಳಿದು ಅದಕ್ಕೋಸ್ಕರ ತಮ್ಮನ್ನೇ ಸಮರ್ಪಣೆ ಮಾಡಿಕೊಂಡವರು, ಸರಕಾರದ ವ್ಯವಹಾರದ ಪ್ರತಿಯೊಂದಲ್ಲೂ ಒಂದು ಭಾಗಿಯಾಗಿ ತಮ್ಮ ಬದುಕನ್ನು 2 ವರ್ಷ ಆದರೂ ಸರ್ವಿಸ್ ನೆಪದಲ್ಲಿ ಕೊಟ್ಟವರು. ಇದು ಆಗ ಗೊತ್ತಿರುತ್ತೆ ವ್ಯವಹಾರ ಹೇಗೆ ನಡೆಯುತ್ತೆ, ಎಷ್ಟು ಕಷ್ಟ ಇರುತ್ತೆ. ನಮ್ಮನ್ನು ನಾವು ಉಳಿಸಿಕೊಳ್ಬೇಕು ಅಂತಂದರೆ ಇದು ನಮಗೇನು ಅಂದರೆ ಎಲ್ಲ ಆನಂದವಾಗಿದೆ. ಅದರಿಂದಾಗಿ ಯಾರು ಏನು ಹೇಳಿದ್ರು ಕೇಳೋರಿಲ್ಲ. ದೇವರನ್ನು ಬೈಬೋದು, ನಿಲ್ಬೋದು, ಅದನ್ನು ವಿರೋಧಿಸಿಯೂ ಮಾತಾಡ್ಬೋದು, ಬದಲಾಗ್ತಾ ಇರ್ಬೋದು. ಈ ಸ್ವಾತಂತ್ರ್ಯ ಅನ್ನೋದು ನಿಜವಾಗಿ ನಮಗೆ ಲಾಭ ಆಗಬೇಕಿತ್ತು. ಆದರೆ ಇದೇ ಒಂದು ರೀತಿಯಿಂದ ದುರ್ದೆಸೆಯಾಗಿ ನಮ್ಮನ್ನೇ ನಾವು ಕಳ್ಕೊಳ್ಳುವಷ್ಟು ಮಟ್ಟಿಗೆ ಹೋದರೆ ಮುಂದೊಂದು ದಿವಸ ಯಾವುದಾದ್ರೂ ಒಂದನ್ನು ನಾವು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಳ್ಬೇಕು ಅಂತಂದಾಗ ಆಯ್ಕೆ ಇರುವುದಿಲ್ಲ. ಕೊಟ್ಟದ್ದನ್ನು ಮುಟ್ಟಬೇಕು, ಕೊಟ್ಟದ್ದನ್ನು ತಿನ್ನಬೇಕು, ಕೊಟ್ಟದ್ದಕ್ಕೆ ಬದುಕಬೇಕು, ಇಷ್ಟರಲ್ಲೇ ಇರಬೇಕು ಅಂತ ಅನ್ನೋ ದುಸ್ಥಿತಿ ಬರುತ್ತೆ. ಅದರಿಂದಾಗಿ ಅವಳು ಹೇಳ್ತಾಳೆ, ಯಾರು ಪ್ರಜೆಗಳಿಗೆ ವಿಷಯ ಅಂದರೆ ಪ್ರಜೆಗಳು. ಇಲ್ಲಿ ಏನ ರಕ್ಷಂತಿ ವಿಷಯಂ, ಪ್ರಜಾವರ್ಗವನ್ನು ಯಾವಾಗಲಾದರೂ ಬೇರೆ ಕಡೆಯಿಂದ ತೊಂದರೆ ಆದಾಗ, ಅಂದರೆ ಇದು ಅವಳು ಹೇಳ್ತಾ ಇರೋದು, ನಿನ್ನ ಪ್ರಜಾವರ್ಗ ಈಗ ಅಲ್ಲಿ ದಾಳಿಗೊಳಗಾಗಿದೆ. ಖರ, ದೂಷಣ, ತ್ರಿಶಿರ ಇವರೆಲ್ಲರೂ ಕೂಡ ನಿನ್ನ ಪರವಾಗಿ ಹೋರಾಡಿದವರು, ನೀನು ಕಳುಹಿಸಿದ ಜನ ಅವರು ನಿನಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ. ಆದರೆ ಅವರಿಗೋಸ್ಕರ ನಿನ್ನ ಕಡೆಯಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ, ಏನೂ ಅದಕ್ಕೆ ಮಾತೇ ಇಲ್ಲ, ಅಥವಾ ಒಂದು ಕ್ರಿಯಾಶೀಲತೆ ಅನ್ನೋದು ನೀನು ಅವರಿಗಾಗಿ ಪ್ರಕಟಿಸಿದ್ದೇ ಕಾಣಲಿಲ್ಲ ಅಂತ ಆದಾಗ ಆ ಪ್ರಜೆಗಳೆಲ್ಲ ನಾಳೆ ನಿನ್ನ ಪರವಾಗಿ ಇರುವುದಿಲ್ಲ.